ಎಲ್ಲರಿಗೂ ನಮಸ್ಕಾರ. ನೀವು ಸ್ನ್ಯಾಕ್ಸ್ ಅಂದ್ರೆ ಇಷ್ಟಪಡ್ತೀರಾ? ಆದ್ರೆ ತೂಕ ಜಾಸ್ತಿ ಆಗುತ್ತೆ ಅಂತ ಭಯನಾ? ಅಥವಾ ಡಯಾಬಿಟೀಸ್ ಇರೋದ್ರಿಂದ ಏನ್ ತಿನ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಚಿಂತೆ ಬಿಡಿ, ಇವತ್ ನಾನ್ ನಿಮ್ಗೆ ಒಂದು ಅದ್ಭುತವಾದ ಸೂಪರ್ ಫುಡ್ ಬಗ್ಗೆ ಹೇಳ್ತೀನಿ. ಅದೇ ಮಖಾನಾ. ಇದನ್ ತಿಂದ್ರೆ ತೂಕಾನೂ ಇಳಿಯತ್ತೆ, ಶುಗರ್ ಕೂಡ ಕಂಟ್ರೋಲ್ಗೆ ಬರುತ್ತೆ. ಸ್ನೇಹಿತರೆ, ಮಖಾನಾ ಅಂದ್ರೆ ತಾವರೆ ಬೀಜ ಅಂದ್ರೆ ಲೋಟಸ್ ಸೀಡ್ಸ್. ಉತ್ತರ ಭಾರತದಲ್ಲಿ ಇದನ್ನ ಹೆಚ್ಚಾಗಿ ಉಪವಾಸದ ಸಮಯದಲ್ಲಿ ಬಳಸ್ತಾರೆ. ಆದ್ರೆ ಇದು ಕೇವಲ ಉಪವಾಸಕ್ಕೆ ಮಾತ್ರ ಅಲ್ಲ, ಇದು ಆರೋಗ್ಯದ ಗಣಿ. ಇದರಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿದೆ. ಬನ್ನಿ, ಇದನ್ನ ಆರೋಗ್ಯಕರವಾಗಿ ರೋಸ್ಟ್ ಮಾಡೋದು ಹೇಗೆ ಮತ್ತು ತಿನ್ನೋದು ಹೇಗೆ ಅಂತ ನೋಡೋಣ. ಮಖಾಯಾವನ್ನು ಹಸಿಯಾಗಿ ತಿನ್ನೋದ್ಕಿಂತ ಹುರಿದು ತಿನ್ನೋದು ಬೆಸ್ಟ್. ಮೊದಲಿಗೆ ಒಂದು ಬಾಣಲಿಗೆ ಕೇವಲ ಅರ್ಧ ಚಮಚ ತುಪ್ಪ ಹಾಕಿ. ಎಣ್ಣೆಗಿಂತ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಈಗ 1 ಕಪ್ ಮಖಾನಾ ಹಾಕಿ ಸಣ್ಣ ಉರಿಯಲ್ಲಿ 5 ರಿಂದ 10 ನಿಮಿಷ ಹುರಿಯಿರಿ. ಒಂದು ಮಖಾನಾ ತೆಗೆದು ಕೈಯಿಂದ ಒತ್ತಿ ನೋಡಿ, ಅದು ಪಟಕ್ಕಂತ ಒಡಿಬೇಕು. ಅಲ್ಲಿವರೆಗೂ ಹುರಿಯಿರಿ. ಕೊನೆಯಲ್ಲಿ ರುಚಿಗೆ ಸ್ವಲ್ಪ ಉಪ್ಪು, ಕಾಳು ಮೆಣಸಿನ ಪುಡಿ ಮತ್ತು ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಅಷ್ಟೇ, ಹೆಲ್ದಿ ಕ್ರಿಸ್ಪಿ ಸ್ನ್ಯಾಕ್ ರೆಡಿ. ಈಗ ಇದರ ಲಾಭಗಳನ್ನ ನೋಡೋಣ. ಮೊದಲನೇದಾಗಿ ತೂಕ ಇಳಿಕೆ. ಇದರಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ. ಇದರಿಂದ ಹಸಿವು ಕಮ್ಮಿಯಾಗಿ ತೂಕ ಇಳಿಯಲು ಸಹಾಯ ಆಗುತ್ತೆ. ಎರಡನೇದಾಗಿ ಡಯಾಬಿಟೀಸ್. ಮಖಾನದ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ, ಅಂದ್ರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಏರಿಸೋದಿಲ್ಲ. ಶುಗರ್ ಇರೋರಿಗೆ ಇದು ಬೆಸ್ಟ್ ಸಂಜೆ ಸ್ನ್ಯಾಕ್. ಮೂರನೇದಾಗಿ ಹೃದಯದ ಆರೋಗ್ಯ. ಇದರಲ್ಲಿ ಸೋಡಿಯಂ ಕಡಿಮೆ ಇರುತ್ತೆ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ. ಇದು ಬಿಪಿ ಕಂಟ್ರೋಲ್ ಮಾಡಲು ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ರೆ ನೆನಪಿರ್ಲಿ, ಅತಿಯಾದರೆ ಅಮೃತವೂ ವಿಷ. ಮಖಾನಾ ಆರೋಗ್ಯಕ್ಕೆ ಒಳ್ಳೆಯದೇ, ಆದ್ರೆ ದಿನಕ್ಕೆ 30 ರಿಂದ 40 ಗ್ರಾಂ ಅಂದ್ರೆ 1 ಹಿಡಿ ಮಾತ್ರ ತಿನ್ನಿ. ಜಾಸ್ತಿ ತಿಂದ್ರೆ ಕೆಲವರಿಗೆ ಮಲಬದ್ಧತೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು. ಸೊ ಫ್ರೆಂಡ್ಸ್, ಇನ್ಮುಂದೆ ಕುರುಕಲು ತಿಂಡಿ ತಿನ್ನೋ ಬದಲು ಈ ರೋಸ್ಟೆಡ್ ಮಖಾನಾ ಟ್ರೈ ಮಾಡಿ. ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.